ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಸಾಂಬಾರು ಪುಡಿ ಅಥವಾ ಹುಳಿ ಪುಡಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಅರ್ಧ ಕೆ ಜಿಯಷ್ಟು ಧನಿಯಾ, ಅರ್ಧ ಲೋಟದಷ್ಟು ಮೆಂತೆ, ಹಾಗೆ ಕಡಲೆಬೇಳೆ ಉದ್ದಿನಬೇಳೆನ ಒಂದೊಂದು ಲೋಟ ತೊಗೊಂಡಿದ್ದೀನಿ. ಕಾಲು ಬಟ್ಲಷ್ಟು ಸಾಸಿವೆ, ಹಾಗೆ ತೊಗರಿಬೇಳೆನ ಅರ್ಧ ಲೋಟ ತೊಗೊಂಡಿದ್ದೀನಿ. ಅರಿಶಿನ ಒಂದು ಅರ್ಧ ಚಮಚ. ನೆಕ್ಸ್ಟು ಇದಕ್ಕೆ ಕರಿಬೇವು ಬೇಕಾಗುತ್ತೆ, ಒಂದು ಅರ್ಧ ಮುಕ್ಕಾಲು ಬಟ್ಲಷ್ಟು ಕರಿಬೇವು. ಹಿಂಗು ನಿಮಗೆ ಯಾವ ಬ್ರ್ಯಾಂಡ್ ನೀವು ಯೂಸ್ ಮಾಡ್ತಾಯಿದ್ರೋ ಅದನ್ನು ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಹಾಕೋಬೋದು. ಹಾಗೆ ಚಕ್ಕೆ, ಲವಂಗ, ಮೊಗ್ಗು, ಕಾಳು ಮೆಣಸು ತೊಗೊಂಡಿದ್ದೀನಿ. ಎಲ್ಲದು ಒಂದೂವರೆ ಚಮಚದಷ್ಟು. ಚಕ್ಕೆ ಬಂದುಬಿಟ್ಟು ಒಂದು 4ರಿಂದ 5. ಈಗ ಮೊದಲಿಗೆ ಒಂದು ಮೀಡಿಯಮ್ ಸೈಜ್ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹುರ್ಕೋತೀನಿ. ಫಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಹುರ್ಕೋತಾ ಇದ್ದೀನಿ. ಫಸ್ಟಿಗೆ ನಾನು ಕಡಲೆಬೇಳೆನ ಹಾಕೋತೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆಗೆ ಎಣ್ಣೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಫಸ್ಟು ಕಡಲೆಬೇಳೆ ಹಾಕಿ ಹುರಿತಾ ಇದ್ದೀನಿ. ನೋಡಿ, ಈ ಥರ ಕೆಂಪಗಾದರೆ ಸಾಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹುರಿಬೇಕಾಗತ್ತೆ. ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಹಾಗಾಗಿ ನಾನು ಮೀಡಿಯಮ್ ಉರಿಲಿ ಇದನ್ನು ಕೆಂಪಗಾಗೋ ತನಕ ಹುರ್ಕೋತಾ ಇದ್ದೀನಿ. ಇದೆಲ್ಲ ಹುರಿದಾದ್ಮೇಲೆ ಎಲ್ಲದನ್ನು ಒಂದೇ ಬಾಣಲೆಗೆ ಹಾಕೋಬೋದು, ಅಂದರೆ ಡ್ರೈ ಇಂಗ್ರೀಡಿಯೆಂಟ್ಸ್ ಮಾತ್ರ. ಮೆಣಸಿನ್ಕಾಯಿ ಮಾತ್ರ ನೀವು ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ. ಇವಾಗ ನೋಡಿ, ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಥರ ಕೆಂಪಗಾಗಿರಬೇಕು. ನೆಕ್ಸ್ಟ್ ಇವಾಗ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ 1 ಲೋಟದಷ್ಟು. ಉದ್ದಿನಬೇಳೆ ಸ್ವಲ್ಪ ಹುರಿದ ಮೇಲೆ ಅದಕ್ಕೇ ನಾನು ತೊಗರಿಬೇಳೆ ಇಟ್ಕೊಂಡಿದ್ನಲ್ಲ ಅರ್ಧ ಲೋಟದಷ್ಟು, ಆ ಅರ್ಧ ಲೋಟದಷ್ಟು ತೊಗರಿಬೇಳೆನೂ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗಬೇಕು. ಇದಕ್ಕೂ ಏನು ಎಣ್ಣೆ ಹಾಕುವಂಥ ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ನೀವು ಉದ್ದಿನಬೇಳೆ ಮತ್ತು ತೊಗರಿಬೇಳೆನ ಹುರ್ಕೋಬೇಕಾಗತ್ತೆ. ನೋಡಿ, ಇವಾಗ ಆಗಿದೆ. ಇದನ್ನು ಕೂಡ ನಾನು ತೆಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪಗಾಗಿರಬೇಕು. ತುಂಬ ಹಸಿ ಸ್ಮೆಲ್ ಇದ್ದರೆ ನಿಮಗೆ ಸಾಂಬಾರು ಪುಡಿ ಅಷ್ಟೊಂದು ಟೇಸ್ಟ್ ಆಗಿರೋದಿಲ್ಲ. ಈಗ ಒಂದು ಮುಕ್ಕಾಲು ಬಟ್ಲಷ್ಟು ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೋಬೇಕಾಗತ್ತೆ. ಇದು ಹಸಿ ವಾಸನೆ ಹೋಗೋ ತನಕ. ನೋಡಿ, ಇಷ್ಟು ಕೆಂಪಗಾಗಿದೆ. ಇವಾಗ ಇದನ್ನು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಈಗ ನೆಕ್ಸ್ಟು ಸಾಸಿವೆ ಬೇಗ ಆಗೋಗ್ಬಿಡುತ್ತೆ, ಯಾಕಂದರೆ ಬಾಣಲಿ ತುಂಬ ಕಾದಿರೋದ್ರಿಂದ ಬೇಗ ಆಗೋಗ್ಬಿಡುತ್ತೆ. ಹಾಗೆಯೇ ಇದ್ರ ಜೊತೆಗೇ ನೆಕ್ಸ್ಟು ಮೆಂತೆ ಹಾಕ್ಕೋತೀವಲ್ಲ, ಮೆಂತೆನೂ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ. ಅದು ಸ್ವಲ್ಪ ಕೆಂಪಗಾಗಿ ಹುರ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನು ಮೆಂತೆ ಹಾಕ್ಕೋತಾ ಇದ್ದೀನಿ. ಮೆಂತೆನ ಹುರ್ಕೊಂಡ್ಮೇಲೆ ಅದು ಘಮ ಘಮ ಅಂತ ಸ್ಮೆಲ್ ಬರೋದು ನಿಮಗೆ ಗೊತ್ತಾಗುತ್ತಲ್ಲ, ಅವಾಗೇ ತೆಕ್ಕೊಂಬಿಡಿ. ತುಂಬ ಕಪ್ಪಗೆ ಮಾಡ್ಕೋಬೇಡಿ. ಕಪ್ಪ ಆದರೆ ಏನಾಗುತ್ತೆ ಅಂದರೆ ಕಹಿ ಬಂದುಬಿಡುತ್ತೆ ಸ್ವಲ್ಪ. ಹಾಗಾಗಿ ಮೆಂತೆ ಸ್ವಲ್ಪ ಕಹಿ ಅಲ್ವಾ, ಹಾಗಾಗಿ ಜಾಸ್ತಿ ಏನು ಸೀದೋಗಿರೋ ಥರ ಆಗೋದ್ರೆ ಅದು ಮತ್ತು ಸಾಂಬಾರು ಪುಡಿಗೆ ಚೆನ್ನಾಗಿ ಅನಿಸೋದಿಲ್ಲ. ಇವಾಗ ನೆಕ್ಸ್ಟು ಚಕ್ಕೆ, ಲವಂಗ, ಮೊಗ್ಗು ಮತ್ತು ಕಾಳು ಮೆಣಸು ಎಲ್ಲದನ್ನು ಒಟ್ಟಿಗೆ ಹಾಕಿಬಿಟ್ಟು ಹುರ್ಕೋತಾ ಇದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಫ್ರೆಶ್ ಆಗಿರೋಂಥ ಕರಿಬೇವು ತೊಗೊಂಡಿದ್ದೀನಿ, ಅಂದರೆ ಒಣ ಕರಿಬೇವಲ್ಲ, ಇದು ಹಸಿ ಕರಿಬೇವು. ನಿಮ್ಮ ಹತ್ರ ಒಣ ಕರಿಬೇವಿದ್ದರೂ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೋದು. ಇದು ಕೂಡ ಹಸಿ ವಾಸನೆ ಹೋಗೋ ತನಕ ನೀವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದು ಗರಿ ಆಗಬೇಕು ಎಲೆಗಳೆಲ್ಲ. ನೋಡಿ, ಇವಾಗ ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡೆ. ನೆಕ್ಸ್ಟ್ ಇವಾಗ ಧನಿಯಾ ಹಾಕೋತಾ ಇದ್ದೀನಿ. ಧನಿಯಾ ನಾನು ಅರ್ಧ ಕೆ ಜಿಯಷ್ಟು ತೊಗೊಂಡೆ. ಅಂದರೆ ನೀವು ಅರ್ಧ ಕೆ ಜಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಅರ್ಧ ಕೆ ಜಿಯಷ್ಟು ಧನಿಯಾನ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಅದು 1 ಕೆ ಜಿ ಆಗುತ್ತೆ ಎರಡು ಸೇರಿಸಿ. ಇದು ಅದಕ್ಕೆ ತಕ್ಕನಂಗೆ ನಾವು ಅರ್ಧ ಕೆ ಜಿ ಹಂಗೆ ಧನಿಯಾ ತೊಗೊಂಡ್ರೆ ನಿಮಗೆ ಹುಳಿ ಪುಡಿ ಅಟ್ಲೀಸ್ಟ್ 1.5 ಕೆ ಜಿ ಅಥವಾ 2 ಕೆ ಜಿಯಷ್ಟು ಆಗ್ಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಹುರ್ಕೋತಾ ಇದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ಮತ್ತು ಸ್ವಲ್ಪ ಕೆಂಪಗಾಗಬೇಕು. ಇವಾಗ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹುರಿಲಿಕ್ಕೆ ಸ್ವಲ್ಪ ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀನಿ. ಚಿಕ್ಕ ಬಾಣಲಿಲಾದರೆ ನಮಗೆ ಹುರಿಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಅರ್ಧ ಕೆ ಜಿ ಮೆಣಸಿನ್ಕಾಯಿನ 2 ಸತಿ ಹುರ್ಕೋತೀನಿ. ಅಂದರೆ ಒಟ್ಟಿಗೆ ಹಾಕಿ ನಾವು ಮೆಣಸಿನ್ಕಾಯಿನ ಹುರಿದ್ರೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ, ಹಾಗೆ ಗರಿನೂ ಆಗೋದಿಲ್ಲ. ಕೆಲವೊಂದೆಲ್ಲ ಮೆತ್ತಗೆ ಹಾಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ ನಾನು 2 ಸತಿ ಹುರಿತಾ ಇದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಂಡು ಒಂದು ಸೌಟಲ್ಲಿ ನಿಮಗೆ ಹುರಿಯೋಕ್ಕಾಗೋದಿಲ್ಲ, 2 ಸೌಟ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಥರ ಕೈ ಆಡ್ತಾಯಿರಿ. ಆವಾಗ ಗರಿ ಆಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ತುಂಬ ಜೋರು ಉರಿ ಇಟ್ಟರೆ ಮೆಣಸಿನ್ಕಾಯಿ ಎಲ್ಲ ಕಪ್ಪಾಗಿಬಿಡತ್ತೆ. ನೋಡಿ, ಈ ಥರ ನಾನು ಹುರ್ಕೋತಾ ಇದ್ದೀನಿ.
ಎಣ್ಣೆ ಎಲ್ಲ ನೀಟಾಗಿ ಎಲ್ಲ ಮೆಣಸಿನ್ಕಾಯಿಗೂ ಹತ್ತಿರೋ ಥರ ಈಗ ಒಂಥರ ಶೈನಿಂಗ್ ಬರ್ತಾ ಇದೆಯಲ್ಲ ಆ ಥರ ಕಾಣಬೇಕು ನಿಮಗೆ. ನೋಡಿ ಇವಾಗ ಒಂದು ಟ್ರಿಪ್ ಆಗಿದೆ. ಇದನ್ನು ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಈಗ ನೆಕ್ಸ್ಟು ಉಳಿದಿರೋ ಅಂಥ ಮೆಣಸಿನ್ಕಾಯಿ, ನಾನು ಫಸ್ಟು ಗುಂಟೂರು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಉಳಿದಿತ್ತಲ್ಲ ಕವರಲ್ಲಿ, ಅದನ್ನು ಮತ್ತೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಕೆಂಪಾಗೋ ತನಕ ಹುರ್ಕೋಬೇಕಾಗತ್ತೆ. ಜಾಸ್ತಿ ಕಪ್ ಮಾಡ್ಕೊಬೇಡಿ. ಇವಾಗ ನೋಡಿ ನಾನು ಫಸ್ಟಿಗೆ ಹುರಿದಿರೋ ಅಂಥ ಮೆಣಸಿನ್ಕಾಯಿನ ನೀವು ನೋಡ್ತಿರ್ಬೋದು, ಅದು ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಅಂದರೆ ಕೆಂಪು ಚೆನ್ನಾಗಾಗಿದೆ. ಶೈನಿಂಗ್ ಕೂಡ ಬರ್ತಾಯಿದೆ ಎಣ್ಣೆ ಹಾಕಿರೋದ್ರಿಂದ. ನೆಕ್ಸ್ಟ್ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದನ್ನು ಕೂಡ 2 ಸತಿ ಹುರ್ಕೋತೀನಿ. ನೋಡಿ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ನಾನು ಕೆಲವೊಂದು ಮೀಶೋದಲ್ಲಿ ಕಿಚನ್ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೆ. ನಾನು ಅದನ್ನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ಐಟಮ್ಗಳನ್ನ ಪರ್ಚೇಸ್ ಮಾಡ್ಬೋದು. ಮೀಶೋದಲ್ಲಿ ತುಂಬಾ ಕಡಿಮೆ ಬೆಲೆಗೆ ಎಲ್ಲ ಐಟಮ್ಸು ಸಿಗುತ್ತೆ. ಹಾಗೆ ಕಿಚನ್ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಪರ್ಚೇಸ್ ಮಾಡಬೇಕು ಅಂದರೆ ಆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ನೋಡಿ ಇವಾಗ ನಾನು 2ನೇ ಸತಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಹುರಿತಾ ಇದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ನೋಡಿ ಎಲ್ಲ ಐಟಮ್ಸು ಹುರಿದಾದ್ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಧನಿಯನ್ನೇ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಬೇಕಾದರೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಹಿಂಗೆ ಹಾಕ್ಕೋತಾ ಇದ್ದೀನಿ. ನೀವು ಹಿಂಗು ಯಾವುದು ಬ್ರ್ಯಾಂಡ್ ಬೇಕಾದರೂ ಹಾಕ್ಕೋಬೋದು. ಒಂದು ಅರ್ಧದಿಂದ 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ ನಾನಿವಾಗ ಒಂದು ಅರ್ಧ ಚಮಚದಷ್ಟು ಹಾಕ್ಕೋತಾ ಇದ್ದೀನಿ. ನೀವು ಅಡುಗೆಗೆ ಮತ್ತು ಸಾಂಬಾರೆಲ್ಲ ಮಾಡುವಾಗ ಹೇಗಿದ್ದರೂ ಹಿಂಗೆ ಹಾಕ್ತೀರಾ. ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನಾನು ಇದನ್ನು ಯಾವುದೂ ಮನೆಯಲ್ಲಿ ಮಿಕ್ಸಿ ಮಾಡ್ತಾಯಿಲ್ಲ. ಒಂದೇ ಸತಿ ಮಿಷಿನ್ಗೆ ಹಾಕಿಸ್ಬಿಟ್ಟು ತೊಗೊಂಡು ಬರ್ತೀನಿ. ಯಾಕಂದರೆ ಮಿಷಿನಲ್ಲಿ ನೈಸಾಗಿ ಹಾಕ್ಕೊಡ್ತಾರೆ. ಮಿಕ್ಸಿಲಿ ಹಾಕೋಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ನಾನು ತಣ್ಣಗಾದ್ಮೇಲೆ ಒಂದು ಡಬ್ಬಿಗೆ ಹಾಕಿಟ್ಟಿದ್ದೀನಿ. ಇದನ್ನು ನೀವು ಮಿಷಿನಿಗೆ ಹಾಕ್ಸೋದ್ರಿಂದ ನೈಸಾಗಿ ಚೆನ್ನಾಗಿ ಬರುತ್ತೆ. ಮನೇಲಿ ಮಿಕ್ಸಿ ಮಾಡೋದ್ರಿಂದ ತರಿಯಾಗಿ ಸ್ವಲ್ಪ ಇರುತ್ತೆ. ಹಾಗಾಗಿ ನಾನು ಮಿಷಿನ್ಗೆ ಹಾಕ್ಸ್ತಾ ಇದ್ದೀನಿ. ನಾನು ಇದನ್ನು ಮಿಷಿನ್ಗೆ ತೊಗೊಂಡೋಗಿ ಹಾಕ್ಸ್ಕೊಂಡು ಬಂದಮೇಲೆ ನೋಡಿ ಈ ಥರ ಕಲರ್ ಬಂದಿದೆ. ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಒಂದು ಸತಿ ಈ ಥರ ಹುಳಿ ಪುಡಿ ಮಾಡಿಕೊಂಡು ನೋಡಿ ಹೇಗೆ ಬಂತು ಟೇಸ್ಟ್ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮನೆಯಲ್ಲೇ ಈ ಥರ ಫ್ರೆಶ್ಶಾಗಿ ನಾವು ಹುಳಿ ಪುಡಿ ಅಥವಾ ಸಾಂಬಾರು ಪುಡಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಕೆಮಿಕಲ್ ಮಿಕ್ಸ್ ಮಾಡ್ದೇ ನಾವು ಒಂದು ಒಳ್ಳೆಯ ಊಟವನ್ನು ಮಾಡ್ಬೋದು. ಹಾಗಾಗಿ ನಾನು ಮನೆಯಲ್ಲಿ ಈ ಥರ ಸಾಂಬಾರು ಪುಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಹುಳಿ ಪುಡಿಲಿ ಹುಳಿ ಮಾಡಿಬಿಟ್ಟು ಟೇಸ್ಟ್ ಹೇಗೆ ಬಂದಿತ್ತು ಅಂತೇಳಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.